ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ಅಧ್ಯಾಯ ಹಿಂದಿನ ಎಪಿಸೋಡ್ನ ಮುಂದುವರಿದ ಭಾಗ. ಇವತ್ತು ನಾನು ತೊಗೊತಿರೋ ಏಜ್ ಗ್ರೂಪ್ 30ರಿಂದ 50 ವರ್ಷ ಇರೋ ಜನ. ನಮ್ಮ ದೇಶದಲ್ಲಿ ಈ ಏಜ್ ಗ್ರೂಪ್ನವರೇ ಸುಮಾರು 30 ಕೋಟಿ ಜನ ಇದ್ದಾರೆ. 25ರಿಂದ 30ರಲ್ಲಿ ಹೆಂಗೆ ಅಷ್ಟೇ 30 ಕೋಟಿ ಸುಮಾರು ಇದ್ದಾರೋ, ಈ ಏಜ್ ಗ್ರೂಪಲ್ಲೂ ಅಷ್ಟೇ ಜನ ಇದ್ದಾರೆ. ಈ ಏಜ್ ಗ್ರೂಪ್ ಜನ ಯಾವ ಸ್ಟೇಜಲ್ಲಿದ್ದಾರೆ? ಜವಾಬ್ದಾರಿ ಹೊರೋ ಸ್ಟೇಜಲ್ಲಿದ್ದಾರೆ. ಅವ್ರಿಗೆ ಈ ಸ್ಟೇಜಿಗೆ ಬರೋ ಹೊತ್ತಿಗೆ ಸಮಾಜ ಕೂಡ ಅವರ ಜವಾಬ್ದಾರಿ ಹೊರಬೇಕು ಅಂತ ಅಪೇಕ್ಷಿಸುತ್ತೆ. ಆ್ಯಂಡ್ ನಮ್ಮಲ್ಲಿ ಸಾಕಷ್ಟು ಜನ ಆ ಜವಾಬ್ದಾರಿ ಹೊರಕ್ಕೆ ರೆಡಿನೂ ಆಗಿರ್ತಾರೆ. ಸವಾಲುಗಳನ್ನು ಎದುರಿಸೋಕ್ಕೆ ಶಕ್ತಿವಂತರಾಗಿರ್ತಾರೆ. ಏನೇನು ಸವಾಲುಗಳಿದೆ ಈ ಏಜ್ ಗ್ರೂಪ್ನಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು, ನೋ ಟೈಮ್ ಟು ಪಾಸ್. ಪಾಪ ಇವ್ರಿಗೆ ಸಮಯನೇ ಸಿಗಲ್ಲ. ಯಾಕೆ ಅಂತಂದರೆ ಕೆಲಸದಲ್ಲಿ ಸಂಪೂರ್ಣ ಮುಳುಗಿಬಿಟ್ಟಿರ್ತಾರೆ. ಬೆಂಗಳೂರಿನಂಥ ಸಿಟಿ ಉದಾಹರಣೆಗೆ ತೊಗೊಂಡ್ರೆ, ಒಂದು ಟ್ರಾವೆಲ್ ಟೈಮ್ ಅನ್ನೋದೇನೇ, ಒನ್ ವೇ ಟ್ರಾವೆಲ್ ಟೈಮ್ ಅನ್ನೋದೇನೆ 1ರಿಂದ 2 ಗಂಟೆ ತನಕ ಆಗಿಬಿಡುತ್ತೆ. ಅಷ್ಟು ಟೈಮು ವಾಪಸ್ ಬರೋದಕ್ಕೆ, ಹೋಗೋದಕ್ಕೆ 1ರಿಂದ 2 ಗಂಟೆ, ಬರೋಕ್ಕೆ 1ರಿಂದ 2 ಗಂಟೆ ಅಂದ್ರೇನೇ 3-4 ಗಂಟೆ ಅದರಲ್ಲೇ ಕಳೆದಿತ್ತು. ಪ್ಲಸ್ ಮಾಡೋ ಕೆಲಸ. ಈಗಿನ ವರ್ಕ್ ಫೋರ್ಸ್ಗೆ ಮುಂಚೆ ಇದ್ದಂಗೆ 9 to 5 ಅಂತಿಲ್ಲ. ಈಗಿನ ವರ್ಕ್ ಫೋರ್ಸ್ ಏನು, ಮನೆಗೆ ಬಂದಾಗ ಹೇಳ್ತೀನಿ ಎಷ್ಟೊತ್ತಿಗೆ ಕೆಲಸ ಮುಗೀತು ಅಂತ. ಎಷ್ಟೋ ಜನಕ್ಕೆ ಮನೆಗೆ ಬಂದ ಮೇಲೂ ಮುಗ್ದಿರಲ್ಲ. ಎಷ್ಟೋ ಜನ ಮನೆಗೆ ಬರೋದೇ ಲ್ಯಾಪ್ಟಾಪ್ ತೆಕ್ಕೊಂಡೇ ಬರ್ತಾರೆ. ಮನೆಗೆ ಬಂದ ತಕ್ಷಣ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಅದು ಏನೇನು ಮೀಟಿಂಗ್ ಇದೆಯೋ, ಏನೇನು ಟಾಸ್ಕ್ಗಳಿದೆಯೋ ಅವತ್ತಿಂದು ಕಂಪ್ಲೀಟ್ ಮಾಡೋದು. ಸೊ ಅವರು ತಮ್ಮ ದೈನಂದಿನ ಕೆಲಸಗಳಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಈ ಏಜ್ ಗ್ರೂಪ್ನವ್ರಿಗಿರೋರಿಗೆ ಮಕ್ಕಳಿರ್ತಾರೆ. ಆಗ ತಾನೇ ಸಂಸಾರ ಜೀವನ ತಾವು ಅಂದ್ಕೊಂಡಷ್ಟು ರೋಸಿ ಅಲ್ಲ ಅನ್ನೋ ರಿಯಾಲಿಟಿ ಕಣ್ಣು ಮುಂದೆ ಕಾಣಿಸ್ತಾ ಇರುತ್ತೆ. ಕೆಲವ್ರಿಗೆ ಸಣ್ಣ ರೀತಿಲಿ, ಕೆಲವ್ರಿಗೆ ದೊಡ್ಡ ರೀತಿಲಿ. ಯಾರಿಗೂ ಹಂಗಾಗದೇ ಇರಲಿ, ಬಟ್ ಕಾಣಿಸುತ್ತೆ. ಅದು ನ್ಯಾಚುರಲ್ ಕೂಡ. ಯಾತಕ್ಕೆ ಅದನ್ನು ಹೇಳ್ತಿದ್ದೀನಿ ಅಂದರೆ, ಕಂಡ್ರೆ ಅನ್ಯಾಚುರಲ್ ಅಂತ ಅಂದ್ಕೋಬೇಡಿ. ಇಟ್ ಈಸ್ ಎ ನ್ಯಾಚುರಲ್ ಪ್ರೋಸೆಸ್. ಎಲ್ಲ ಕಾಯಿಲೆಗೂ ಯಾವ ರೀತಿ ಔಷಧಿ ಇದೆಯೋ, ಈ ರಿಲೇಷನ್ಶಿಪ್ ಚಾಲೆಂಜಸ್ಗೂ ಔಷಧಿ ಇದೆ. ಡೋಂಟ್ ವರಿ ಅಬೌಟ್ ಇಟ್. ಬಟ್ ಇದು ನಮ್ಮ ಮುಂದೆ ಕಾಣುತ್ತೆ. ಇದು ಒಂದು ಚಾಲೆಂಜ್ ಇದೆ. 4ನೇದು, ನಾವು ಏನೇನು ಅಂದ್ಕೊಂಡಿರ್ತೀವಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗ್ತೀವಲ್ಲ, ಇದು ನಿನ್ನ ಕೈಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಚಾಲೆಂಜ್ ನಮ್ಮ ಮುಂದೆ ತರೋವಂಥ ಏಜ್ ಗ್ರೂಪ್ ಇದು. ಅದು ನಮ್ಮನ್ನು ಚಾಲೆಂಜ್ ಮಾಡುತ್ತೆ, ನಿನ್ನ ಕೈಲಿ ಇದಾಗಲ್ಲ ಅಂದ್ಬಿಟ್ಟು ಅಂತ. ಆ ಥರ ಅನಿಸಿದ್ರೆ ಅದು ಕೂಡ ಅನ್ಯಾಚುರಲ್ ಅಲ್ಲ. ಆದರೆ ಅದನ್ನು ನೀವು ಸಾಧಿಸ್ಬೋದು. ಅದಕ್ಕೆ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡಿ. ಬಟ್ ಸವಾಲು ನಿಮ್ಮ ಮುಂದೆ ಬಂದೇ ಬರುತ್ತೆ. ಇದು ಇನ್ನೊಂದು ಚಾಲೆಂಜ್. ಇನ್ನೊಂದು ಚಾಲೆಂಜ್ ಏನು, ಬಹುಶಃ ನಿಮ್ಮ ಮನೆಗಳಲ್ಲಿ ಏಜಿಂಗ್ ಪೇರೆಂಟ್ಸ್ ಇರ್ತಾರೆ. ಅಂದರೆ ನಿಮ್ಮ ಪೇರೆಂಟ್ಸ್ಗೆ ವಯಸ್ಸಾಗಿರುತ್ತೆ. ಸೊ ಅವ್ರಿಗೆ ವಯೋಸಹಜ ಕಾಯಿಲೆಗಳು ಅವ್ರಿಗೆ ಬರುತ್ತೆ. ಅದನ್ನು ಅವ್ರು ಕೇಳ್ತಾರೋ ಬಿಡ್ತಾರೋ, ನಿಮಗೆ ಅನಿಸುತ್ತೆ ಅದನ್ನು ನಾನು ನೋಡ್ಕೊಳ್ಬೇಕು ಅಂತ, ಅದಕ್ಕೆ ಜವಾಬ್ದಾರಿ ಕೊಡಬೇಕು, ಅದಕ್ಕೆ ಟೈಮ್ ಕೊಡಬೇಕು ಅಂತ ನಿಮ್ಗೆ ಅನಿಸುತ್ತೆ. ಇದು ನಿಮ್ಮದೊಂದು ಚಾಲೆಂಜ್ ಇರುತ್ತೆ. ಇದನ್ನು ಬಹಳಷ್ಟು ಈ ಗ್ರೂಪಲ್ಲಿರೋ ಜನ ಎದುರಿಸ್ತಾ ಇರ್ತಾರೆ. ನನಗೇನು ಆಶ್ಚರ್ಯ ಇಲ್ಲ, ನೀವು ಅದರಲ್ಲಿ ಒಬ್ಬರಾಗಿದ್ದರೆ. ಇನ್ನೊಂದು ಚಾಲೆಂಜು, ಈ ಎಲ್ಲ ಚಾಲೆಂಜುಗಳ ಒಂದು ಸಮ್ ಟೋಟಲ್ ಅನ್ಬೋದು. ಏನಪ್ಪ ಅದು? ಸ್ಟ್ರೆಸ್, ಬರ್ನ್ಔಟ್. ಯಾತ್ರಲ್ಲೂ ಎನರ್ಜಿ ಇಲ್ಲ, ಸಾಕಪ್ಪ ಸಾಕು ಅಂತ ಈಗಲೇ ಅನ್ನಿಸ್ಬಿಟ್ಟಿರುತ್ತೆ. ಯಾಕೆಂದರೆ ಒಂದು 20 ವರ್ಷದ ರೇಸನ್ನು, ನನ್ನ ಜನರೇಷನ್ ಅಂಥವರು 20 ವರ್ಷದ ರೇಸನ್ನು 20 ವರ್ಷದಲ್ಲಿ ಓಡೋರು. ಈ ಗ್ರೂಪಲ್ಲಿರೋರು ಈಗ ಓಡ್ತಿರೋದು 20 ವರ್ಷದ ರೇಸನ್ನು ಒಂದು 10 ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋ ಒತ್ತಡದಲ್ಲಿ ಓಡ್ತಾ ಇದ್ದಾರೆ.
ಸೊ ಆಬ್ವಿಯಸ್ಲಿ ಓಡ್ತಿರೋ ಸ್ಪೀಡ್ ಜಾಸ್ತಿ ಇದೆ. ಕೆಲವು ಸಲ ಶಾರ್ಟ್ಕಟ್ಗಳಲ್ಲಿ ಏನೋ ಹುಡ್ಕಕ್ಕೆ ಹೋಗಿ ಅದು ಇನ್ನೂ ಜಾಸ್ತಿನೂ ಆಗಿಬಿಡುತ್ತೆ ಓಡೋ ಡಿಸ್ಟೆನ್ಸು. ಸೊ ಸುಸ್ತು, ಬರ್ನೌಟ್ ಅನ್ನೋದು ಆಗತ್ತೆ, ಸಹಜ. ಇದಕ್ಕೆ ಔಷಧಿನೂ ಇದೆ, ಡೋಂಟ್ ವರಿ ಅಬೌಟ್ ಇಟ್. ಸೊ ನಾನು ಬರೀ ಇವರು ಎದುರಿಸೋ ಸವಾಲು ಬಗ್ಗೆ ಮಾತಾಡಿದ್ದೀನಿ. ಈಗ ಇವ್ರಿಗಿರೋ ಆಪರ್ಚುನಿಟೀಸ್ ಏನು, ಈ ಸವಾಲನ್ನು ಹೇಗೆ ಎದುರಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನನ್ನ ಅನಿಸಿಕೆಯನ್ನು ಹಂಚ್ಕೋತೀನಿ. ಇವರು ಒಂದು ದೊಡ್ಡ ಅವಕಾಶ, ದೇ ಕ್ಯಾನ್ ಬಿಕಮ್ ಎಥಿಕಲ್ ಲೀಡರ್ಸ್. ನಮ್ಮಲ್ಲಿ ಲೀಡರ್ಶಿಪ್ಗೆ ಏನೇ ಕೊರತೆ ಇಲ್ಲ ನಮ್ಮ ದೇಶದಲ್ಲಿ, ಆದರೆ ಹೆಮ್ಮೆ ತರುವಂಥ ಲೀಡರ್ಸ್ ಬಹಳ ಕಮ್ಮಿ. ನುಡಿದಂತೆ ನಡೆಯುವ ಲೀಡರ್ಸ್ ಬಹಳ ಕಮ್ಮಿ. ಜನರನ್ನು ಸರಿಯಾದ ದಾರಿಯಲ್ಲಿ ಮುಂದೊಯ್ಯುವ ಲೀಡರ್ಸ್ ಬಹಳ ಕಮ್ಮಿ. ಇದು ಕನಿಷ್ಠ ನಮ್ಮ ಸಂಸಾರದ ಮಟ್ಟಿಗೆ ನಾವಾಗ್ಬೋದು. ಇದು ನಮಗಿರೋ ದೊಡ್ಡ ಅವಕಾಶ. ಎರಡನೇ ಅವಕಾಶ, ವಿ ಕ್ಯಾನ್ ಬಿಲ್ಡ್ ಎ ಹೋಲ್ಸಮ್ ಫ್ಯಾಮಿಲಿ. ಅಂದರೆ ಒಂದು ಸಂಸಾರದಲ್ಲಿ ನಮ್ಮ ಪೇರೆಂಟ್ಸು ಇರ್ತಾರೆ, ನಾವು ಇರ್ತೀವಿ, ನಮ್ಮ ಮಕ್ಕಳು ಇರ್ತಾರೆ. ಯಾವ ರೀತಿ 3 ಜನರೇಷನ್ನವರು ಒಂದು ಎಂಜಾಯ್ಮೆಂಟ್ ಎನ್ವಿರಾನ್ಮೆಂಟಲ್ಲಿ ಹೆಂಗಿರ್ಬೋದು ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಇದು. ತುಂಬ ಫ್ಯಾಮಿಲಿಗಳು ಇದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿದೆ ಆ ಥರ ಸಾಕಷ್ಟು ಫ್ಯಾಮಿಲಿಗಳು. ಕೆಲವು ಎಡವಿರೋ ಫ್ಯಾಮಿಲಿಗಳು ನನಗೆ ಗೊತ್ತಿದ್ದಾರೆ, ದಟ್ ಈಸ್ ಓಕೆ. ಅದ್ರಲ್ಲಿ ನಾವು ಆಗದೇ ಇರೋಣ ಅಷ್ಟೇನೇ. ಮೂರನೇದು, ನಮ್ಮದೇ ವೃತ್ತಿಯಲ್ಲಿ, ನಮ್ಮದೇ ಪ್ರೊಫೆಷನ್ನಲ್ಲಿ ನಾವೊಂದು ಸೋಷಿಯಲ್ ರೆಕಗ್ನಿಷನ್ ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಯಶಸ್ಸಿನ ಮೆಟ್ಟಿಲನ್ನ ನಾವು ಒಂದೊಂದಾಗಿ ಏರ್ಕೊಂಡು ಹೋಗ್ತಾ ಇರ್ತೀವಿ. ಈ ಯಶಸ್ಸನ್ನು ಅನುಭವಿಸೋದು, ಅದನ್ನು ಸಕ್ಸಸ್ಫುಲ್ಲಾಗಿ ಮ್ಯಾನೇಜ್ ಮಾಡೋದು, ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಈ ಏಜ್ ಗ್ರೂಪಲ್ಲಿರೋ ಜನಗಳಿಗೆ ಇದು ಸಿಗುವಂಥ ಒಂದು ದೊಡ್ಡ ಅವಕಾಶ. ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಳ್ಳೋಣ. ಈ ಏಜ್ ಗ್ರೂಪಲ್ಲಿರೋರು, ಅವ್ರ ಎಂಟೈರ್ ಫೋಕಸ್ ವಿಲ್ ಬಿ ಆನ್ ಅಸೆಟ್ ಕ್ರಿಯೇಷನ್. ತಮಗಾಗಬಹುದು ಅಥವಾ ತಮ್ಮ ಮುಂದಿನ ಪೀಳಿಗೆಯವ್ರಿಗಾಗ್ಬೋದು. ಒಂದು ಅಸೆಟ್ ಜನರೇಷನ್ ಅನ್ನೋದನ್ನು ಬಿಲ್ಡ್ ಮಾಡುವಂಥ, ಅದನ್ನ ಸ್ಟೆಬಿಲೈಸ್ ಮಾಡುವಂಥ ಒಂದು ಏಜ್ ಗ್ರೂಪ್ ಇದು. ಅದರ ಕಡೆ ಗಮನ ಕೊಡಬೇಕು, ಕೊಡೋದು ಒಳ್ಳೆಯದೇನೆ. ಒಂದೇ ಒಂದು ಕಾಷನ್ ಇರಬೇಕು, ದಟ್ ಶುಡ್ ಬಿ ಎ ಮೀನ್ ಟು ಎನ್ ಎಂಡ್. ಅದೇ ನಮ್ಮ ಗುರಿ ಆಗಿಬಿಡ್ಬಾರ್ದು. ಅಂದರೆ ಆಸ್ತಿ ಸಂಪಾದನೆ ಒಂದು ದಾರಿ ಆಗಬೇಕೇ ಹೊರತು ಅದೇ ಗುರಿ ಆಗಬಾರ್ದು. ಯಾವಾಗ ಅದೇ ಗುರಿ ಆಗಿಬಿಡುತ್ತೆ, ನಮ್ಮ ಬೇರೆ ಡೈಮೆನ್ಷನ್ಸ್ ಬಗ್ಗೆ ನಾವು ಫೋಕಸ್ ಕಳ್ಕೊಂಡ್ಬಿಡ್ತೀವಿ. ಹಂಗಾಗದೇ ಇರಲಿ. ಆದರೆ ಅಸೆಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಮಾಡಲೂಬೇಕು. ಇದಿಷ್ಟು ಈ ಏಜ್ ಗ್ರೂಪ್ನವರ ಮುಂದಿರುವ ಸವಾಲುಗಳು ಮತ್ತು ಆಪರ್ಚುನಿಟಿಗಳು. ನೀವು ಯಾರನ್ನ ಈ ಏಜ್ ಗ್ರೂಪಲ್ಲಿದ್ದರೆ, ನಾನು ಕೊಟ್ಟ ಸಲಹೆಗಳು, ನಾನು ತೋರಿಸಿಕೊಟ್ಟಂಥ ಕೆಲವು ಸವಾಲುಗಳು ನಿಮಗದು ಅಪ್ಲೈ ಆಗತ್ತೆ ಅನಿಸಿದ್ರೆ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ನಾನೊಬ್ಬನೇ ಅಲ್ಲ ಮೆಂಟರು, ಪ್ರಪಂಚದಲ್ಲಿ ಸಾಕಷ್ಟು ಜನ ಇರ್ತಾರೆ. ನಿಮ್ಗೆ ಯಾರು ಹಿತ ಅನಿಸುತ್ತೋ ಅವ್ರ ಹತ್ರ ಹೋಗಿ ಮಾತಾಡಿ, ಗೈಡೆನ್ಸ್ ತಗೊಳ್ಳಿ. ಈ ಸ್ಟೇಜ್ ಆಫ್ ಲೈಫ್ನ ಬಹಳ ಯಶಸ್ವಿಯಾಗಿ ಪಾರಾಗಿ, ಎದುರಿಸಿ ಅದರಿಂದ ಪಾರಾಗಿ ಮುಂದೆ ಬನ್ನಿ. ಯಾಕೆ ಅಂತಂದರೆ ಇದು ನಮಗೆ ನಾವೇ ಒಡ್ಡಿದ ಸವಾಲನ್ನು ನಾವೇ ಎದುರಿಸಿ ಆ ಸಂತೋಷನ ನಾವೇ ಅನುಭವಿಸೋ ಒಂದು ಕ್ಷಣ. ಈ ಏಜ್ ಗ್ರೂಪಲ್ಲಿ ನಿಮ್ಮ ಪರಿಚಯಸ್ಥರು ಯಾರನ್ನ ಇದ್ದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಬಹುಶಃ ಅವ್ರಿಗಿದ್ರಿಂದ ಬಹಳ ಸಹಾಯ ಆಗುತ್ತೆ. ನಾನು ಪದೇ ಪದೇ ಹೇಳ್ತೀನಿ, ಈಗಲೂ ಹೇಳ್ತೀನಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ನಿಮ್ಮ ಸಹಾಯ, ನಿಮ್ಮ ಉತ್ತೇಜನ ನನಗೆ ಆಕ್ಸಿಜನ್. ಮುಂದಿನ ಎಪಿಸೋಡಲ್ಲಿ 50 ರಿಂದ 70 ವರ್ಷದ ಜನ ಮತ್ತು
70ರಿಂದ ಮೇಲ್ಪಟ್ಟಿರುವಂಥ ಜನ ಎರಡನ್ನೂ ಸೇರಿಸಿ ಒಂದು ಕಂಬೈನ್ಡ್ ಎಪಿಸೋಡ್ ಮಾಡಿಬಿಡ್ತೀನಿ. ಇದರ ಮೂಲಕ ಈ ಒಂದು ಸೀರೀಸ್ ಮುಂದಿನ ಎಪಿಸೋಡಲ್ಲಿ ಎಂಡ್ ಆಗುತ್ತೆ. ಇದುವರೆಗಿನ ನನ್ನ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದೆ ಕೊಡೋ ಇನ್ಪುಟ್ಸ್ ಕೂಡ ನಿಮ್ಮ ಮನೆಯಲ್ಲಿ ನಿಮಗೇ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವ ಬೇರೆ ಯಾರಿಗಾಗ್ಬೋದು, ಖಂಡಿತ ಸಹಾಯ ಆಗತ್ತೆ ಅನ್ನೋ ಭರವಸೆಯಿಂದ ಇವತ್ತಿಗೆ ನಮಸ್ಕಾರ. ಮುಂದಿನ ಭೇಟಿಗೆ ಕಾಯೋಣ.